ಮೈಸೂರಲ್ಲಿ ಇರ್ತೀನಿ, ಫೋನ್ ಮಾಡಿ ನನಗೆ ನಿಮ್ಮ ಪೇಪರಲ್ಲೆಲ್ಲ ನೋಡಿದೆ, ಭಾಳ ಸಹಾಯ ಮಾಡಿದ್ವಿ, ಬಡವ್ರಿಗೆಲ್ಲ ಸಹಾಯ ಮಾಡಿದ್ಯಾ, ನಿಮ್ಗೆ ಹಿಂಗೆ ಆಗಬಾರ್ದಾಗಿತ್ತು, ನೀನು ಆಯಿತು ಅದೆಲ್ಲ ಹಿಂಗೆ ತಿಳ್ಕೊಬೇಡ. ಅವ್ರ ನಂಬರೂ ಇರಲಿಲ್ಲ ನನ್ನ ಹತ್ರ. ಅವ್ರು ಒಂದು 100 ಕಾಲ್ ಮೇಲೆ ಬರ್ತಾಯಿದೆ. ಏನಪ್ಪ ಇದು ಮೇಲೆ ಮೇಲೆ ಬರ್ತಾಯಿದೆ, ಏನೋ ಇಂಪಾರ್ಟೆಂಟ್ ಇರ್ಬೋದು ಅಂತ ತೆಗೆದೆ ನಾನು. ಆವಾಗ ಅವರು ಇಂಥವ್ರಂತೂ ಹೇಳಿದ್ರು. ಹೇಳಿ ನನಗೆ ಸೋತೋದೆ ಎಲ್ಲ ಆಯ್ತು ಅಂತೇಳ್ಬಿಟ್ಟು ಸ್ವಲ್ಪ ನೋವಿಂದ ಹೇಳಿದ್ರು. ಆಮೇಲೆ ಇವತ್ತು ಒಳ್ಳೆ ಪೊಸಿಷನಲ್ಲಿ ಯೂನಿಯನ್ ಬ್ಯಾಂಕಲ್ಲಿ ಟಾಪ್ ಪೊಸಿಷನಲ್ಲಿ ನಾನು ಇದ್ದೀನಿ, ಬಾಂಬೆಗೆ ಇಮಿಡಿಯೇಟಾಗಿ ಬಂದು ನೀನು ಲಾಸ್ ಮಾಡ್ಕಿರೋದೆಲ್ಲ ನಾನು ಕವರ್ ಮಾಡಿಕೊಡ್ತೀನಿ ಕೊಟ್ಟು ಈ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರೋ ಮಾಲು 2,000 ಕೋಟಿ ರೂಪಾಯಿ ಮಾಲು ಬರೀ 325 ಕೋಟಿ ಕೊಟ್ಟು. ಓಹೋ, ಅದಕ್ಕೆ ಡಿ ಸಿ ಆಫೀಸಲ್ಲಿ ಮೊನ್ನೆ ಇಲ್ಲ, ಅದು ಬೇರೆ. ಆಮೇಲೆ ನೋಡಿ, ದೇವರು ಇದಾರಂತ ಇರ್ತಾರೆ. ನಮ್ಮ ಕುರಾನಲ್ಲಿ ಹೇಳ್ತಾರೆ 40 ಜನದಲ್ಲಿ ಒಬ್ಬರು ದೇವರು ಇರ್ತಾರಂತೆ. ಅದರಲ್ಲೇ ನಮ್ಮ ಮಕ್ಕಾದಲ್ಲಿ ಹಜ್ ಆಗತ್ತೆ. 40 ದಿವಸದಲ್ಲಿ 40 ಜನದಲ್ಲಿ ಒಬ್ಬರು ದೇವರು ಇರ್ತಾರಂತೆ ಅಂತ. ಅದು ಇದು ನನಗೆ ರಿಯಾಲಿಟಿ ಬಂದಿದೆ. ಅವರು ದೇವ್ರ ಥರ ಬಂದು ಆ ಪ್ರಾಪರ್ಟಿ ಕೊಟ್ಟರು. ಇವತ್ತು ಆ ಮಾಲ್ ರೆಡಿ ಆಗ್ತಾಯಿದೆ. ಮಿನಿಮಮ್ 10 to 12 ಕೋಟಿ ರೂಪಾಯಿ ತಿಂಗಳಿಗೆ ಬಾಡಿಗೆ ಬರುತ್ತೆ ರೆಡಿ ಆದರೆ. ಇನ್ನೊಂದು 6-7 ತಿಂಗಳಲ್ಲಿ ರೆಡಿ ಆಗಿಬಿಡುತ್ತೆ. ಒಂದು 10 ಕೋಟಿ ಮೇಲೆ ರೆಂಟರ್ ಬರೋದು ಸ್ಟಾರ್ಟ್ ಆಗಿಬಿಡುತ್ತೆ. ನೋಡಿದ್ರಾ ನಾನು ಎಲ್ಲಿ ಕಳ್ಕೊಂಡೆ ದುಡ್ಡು? ಜನರಿಗೋಸ್ಕರ ಕಳ್ಕೊಂಡ್ರೆ ಅಲ್ಲ, ಜನರಿಗೆ ಇಲ್ಲಿ 100 ಕೋಟಿ 200 ಕೋಟಿ ಹೋಗಿರೋದು. ಇಲ್ಲಿ ದೇವ್ರು ನನಗೆ 2,000 ಕೋಟಿ ಕೊಟ್ಟಿದ್ದಾನೆ.